ಚಿನ್ನಾಯ್ಡು ಅಂತ. ಇವನು ಇಷ್ಟಿದ್ದಲ್ಲಿಂದ ನೋಡ್ಕೊಂಬಂದಿದ್ದೀನಿ ನಾನು. ಇದಕ್ಕೆ ನಮ್ಮ ಡೈರೆಕ್ಷನ್ ಮಾಡ್ತೀನಿ, ನೀವು ಪಾರ್ಟ್ ಮಾಡಬೇಕು ಅಂದ. ನಮಗೆಲ್ಲ ಸರಿಯಾಗಿ ಪಾರ್ಟ್ ಮಾಡೋಕ್ಕೆ ಬರಲ್ಲ, ನೀನು ಯಾಕೋ ಡೈರೆಕ್ಷನ್ ಮಾಡ್ತೀಯ ಅಂತ ಕೇಳಿದೆ. ಇಲ್ಲ, ಆಸೆ ಆಗ್ತಾಯಿದೆ, ನಾನೆಲ್ಲ ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ ಅಂದ. ಆಮೇಲೆ ನಮಗೆ ಸಿನಿಮಾನೇ ತೋರಿಸ್ಲಿಲ್ಲ ಮುಗಿದ ಮೇಲೆ. ಮೊದಲಾದರೆ ಒಂದು ಪ್ರಿವ್ಯೂ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಕರೆಯೋರು, 100 ಡೇಸ್ ಆದರೆ ಒಂದು ಫಂಕ್ಷನ್ ಮಾಡಿ ಒಂದು ಬೆಳ್ಳಿ ಲೋಟ ಎಲ್ಲ ಕೊಡೋರು. ಈಗ ಅವೆಲ್ಲ ಮರ್ತೇ ಹೋಗಿದೆ ಆ ಸಂಪ್ರದಾಯಗಳು. ಆದರೆ ಬೇರೆಯವ್ರು ನೋಡಿದವರು ಬೇರೆಯವ್ರಿಗೆಲ್ಲ ತೋರಿಸಿದ್ದಾನೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಪಿಕ್ಚರು, ನೀವು ನೋಡಬೇಕು ಅದನ್ನು ಅಂತಂದ್ರು. ಇಲ್ಲಪ್ಪ ತೋರಿಸಿಲ್ಲ ಅವನು, ನೋಡ್ತೀನಿ ಅಂತ ಹೇಳಿದ್ದಾನೆ. ಈ ಸಿನಿಮಾ ಚೆನ್ನಾಗಿ ಓಡಬೇಕು. ಉಪೇಂದ್ರ ಅವ್ರು ಹೇಳ್ದಂಗೆ ಥಿಯೇಟ್ರಿಗೆ ಬರಬೇಕು ಅಂತ ಜನ ತೀರ್ಮಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಿಕ್ಚರ್ ಇರೋದಿಲ್ಲ. ಈಗ ಒಂದು ಟ್ರೆಂಡ್ ಏನಾಗಿದೆ ಅಂದರೆ ಇನ್ನೊಂದು 2-3 ತಿಂಗಳಿಗೆ ಟಿ ವಿಗೆ ಬರುತ್ತಲ್ಲ ಅವಾಗ ನೋಡ್ಕೊಳ್ಳೋಣ ಅಂತ ಯಾರೂ ಥಿಯೇಟ್ರಿಗೆ ಬರ್ತಾಯಿಲ್ಲ. ಇದು ನಮ್ಮ ಇಂಡಸ್ಟ್ರಿಯವರೇ ನಾವೇ ಮಾಡಿರೋವಂಥ ತಪ್ಪು. ಮೊದಲಾದರೆ ಒಂದು 6 ತಿಂಗಳು 1 ವರ್ಷ ಅಂತ ಕಾಲಾವಧಿ ಇರ್ತಾಯಿತ್ತು, ಈಗಿಲ್ಲ. ಸೊ ಹಾಗಾಗಿ ಜನ ಒಳ್ಳೆ ಸಿನಿಮಾ ಅಂತ ಪೇಪರಲ್ಲಿ ಬರೆದ್ರು, ಮೌತ್ ಪಬ್ಲಿಸಿಟಿ ಆದರೂ ಯಾರೂ ಥಿಯೇಟ್ರಿಗೆ ಬರ್ತಾಯಿಲ್ಲ. ಅದಕ್ಕೆ ಇದೇ ಕಾರಣ, ನೀನು ಟಿ ವಿಗೆ ಬರುತ್ತಲ್ಲ ನೋಡ್ಕೊಳ್ಳೋಣ ಅಂತ. ಈ ಪಿಕ್ಚರ್ ಹಾಗಾಗದೇ ಇರಲಿ. ತಾರಮ್ಮ ಹೇಳ್ದಂಗೆ 100 ಡೇಸ್ ಫಂಕ್ಷನ್ಗೆ ನಾವೆಲ್ಲ ಸೇರೋಣ, ಆವಾಗ ಬೆಳ್ಳಿ ಕಪ್ಪು ಇವನು ಕೊಡ್ತಾನೆ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.